100%. ಡಿ ಕೆ ಶಿ ಭಯದಿಂದ ಈ ಸದನ ನಡೀತಾ ಇಲ್ಲ, ಇನ್ನು ಮುಂದೂ ನಡೀದಿಲ್ಲ. ಅವ್ರು ಏನು ಹೇಳ್ತಾರೆ ನೋಡಿ, ಅವ್ರನ್ನೆಲ್ಲ ಹೊಗಳಿದ್ರು ಮೊದಲೇ ಸರ್. ಅವರು ಏನಪ್ಪ ಅದೇನೋ ಅಂತಾರ, ಅದು ಎಷ್ಟು ಶರಣರಾಗ್ಯಾರ, ಅವ್ರನ್ನೂ ದ್ವೇಷ ಮಾಡೋದಿಲ್ಲ, ನಾ ಹಂಗೆ ಮಾಡ್ತೀನಿ, ನಾನು ಸಾಕಷ್ಟು ನನ್ನ ವಂಶ ಪಾರಂಪರ್ಯ ಆಸ್ತಿ ಇದೆ, ಈ ಜಗತ್ತಿಗೆ ಗೊತ್ತೈತೆ ಯಾರ್ದು ಎಷ್ಟು ಆಸ್ತಿ ಇದೆ, ಇವ್ರು ಮೊದಲೇ ಉದ್ಯೋಗ ಇತ್ತು ಎಲ್ಲ ಗೊತ್ತಿದೆ. ಇಡೀ ಸದನವನ್ನು ಪುತ್ರ ತೆಗೆದ್ರೆ ಇವರು ವಿರೋಧ ಪಕ್ಷದ ಹೊಗಳ್ತಾರೆ, ಇವರು ಹೊಗಳೆಲ್ಲ ಕಳ್ತಾರೆ. ಅವ್ರನ್ನ ಚಿಕ್ಕಮಗಳೂರಿನಲ್ಲಿ 40 ಅಡಿ ಟಿಪ್ಪು ಕಟೌಟ್ ಅನ್ನು ಹಾಕಿ ಅಲ್ಲಿ ಪಾಕ್ ಪರವಾದ ಮುಜಾಹಿದ್ ಸಾಂಗ್ಸ್ ಅನ್ನು ಪ್ಲೇ ಮಾಡಿ. ನೋಡಿ, ಟಿಪ್ಪು ಸುಲ್ತಾನ್ ಒಬ್ಬ ಈ ದೇಶದ ಭಯೋತ್ಪಾದಕ, ಈ ದೇಶದ ಸಂಸ್ಕೃತಿಯನ್ನ ಮತ್ತು ಲಕ್ಷಾಂತರ ಹಿಂದೂಗಳನ್ನು ಕಗ್ಗೊಲೆ ಮಾಡಿದಂಥ ಮತ್ತು ಲಕ್ಷಾಂತರ ಹಿಂದೂಗಳನ್ನು ಮತಾಂತರ ಮಾಡಿದಂಥ ಸುಮಾರು 3,500ಕ್ಕಿಂತ ಹೆಚ್ಚು ಹಿಂದೂ ದೇವಸ್ಥಾನಗಳನ್ನು ಕೇರಳ ಮತ್ತು ಕರ್ನಾಟಕದಲ್ಲಿ, ತಮಿಳುನಾಡಿನಲ್ಲಿ ನಾಶ ಮಾಡಿದಂಥ ಒಬ್ಬ ಮತಾಂಧನ ಹುಟ್ಟುಹಬ್ಬವನ್ನು ಸಿದ್ದರಾಮಯ್ಯನವರು ಏನು ಮಾಡಿದ್ರು, ಅವತ್ತಿನಿಂದ ಈ ರಾಜ್ಯದಲ್ಲಿ ಮುಸ್ಲಿಮರ ಗುಂಡಾಗಳೇನಿದ್ದಾರೆ ಅವ್ರ ಕಟೌಟ್ ಹಾಕೋದು, ಔರಂಗಜೇಬನ ಕಟೌಟ್ ಹಾಕೋದು, ಅಂದರೆ ಉದ್ದೇಶಪೂರ್ವಕವಾಗಿ ಹಿಂದೂಗಳನ್ನು ಪ್ರಚೋದನೆ ಮಾಡೋದ್ರ ಮೂಲಕ ಇವರು ಏನು ಒಂದು ರಾಜ್ಯದಲ್ಲಿ ಹಿಂದೂ ಮುಸ್ಲಿಂ ಒಂದು ಗಲಭೆನ ಹಬ್ಬಿಸಲಿಕ್ಕೆ ಈ ರೀತಿ ಕಾಂಗ್ರೆಸ್ಸೇ ಕಾರಣ. ಕಾಂಗ್ರೆಸ್ ಅದಾಗ ನಮ್ಮ ಗೃಹ ಮಂತ್ರಿಗಳಂತರೂ ಏನು ಟಿಪ್ಪು ಸುಲ್ತಾನ್ ಅಂದ್ರೆ ಅವರ ಬ್ರದರ್ ಇದ್ದಂಗೆ ಅದಾರ ಅನ್ನೋರಂಗೆ ಮಾತಾಡ್ತಾರೆ. ಈ ದೃಷ್ಟಿಕೋನದಿಂದ ಕರ್ನಾಟಕದಲ್ಲಿ ಹಿಂದೂಗಳ ಶಾಂತಿ ಭಂಗ ಮಾಡಲಿಕ್ಕೆ ಉದ್ದೇಶಪೂರ್ವಕವಾಗಿ ನಾಳೆ ಗಣೇಶ ಚತುರ್ಥಿಯಲ್ಲಿ ಏನು ಕೋಮು ಗಲಭೆ ಮಾಡಿಸಲಿಕ್ಕೆ ವ್ಯವಸ್ಥಿತ ಸಂಚು ಇವತ್ತು ಗುಂಡಾಗಳು ನಡೆಸಿದ್ದಾರೆ. ಅದಕ್ಕೆ ಈ ಸರ್ಕಾರ ಬೆಂಬಲ ಕೊಡ್ತಾರೆ. ಸರ್, ಆಮೇಲೆ ಸರ್, ಕೊಪ್ಪಳದಲ್ಲಿ ಸರ್ ಒಬ್ಬ SP ಒಬ್ಬ DSP ಒಂದು ವರ್ಗಾವಣೆ ಮಾಡಿಸೋದಕ್ಕೆ SP ಗೆ 2 ಕೋಟಿ, DYSPಗೆ 1 ಕೋಟಿ, ಈ ರೀತಿ ಒಂದು ವರ್ಗಾವಣೆ ದಂಧೆ ನಡೀತಾ ಇದೆ. ಕಾಂಗ್ರೆಸ್ನ ಮಾಜಿ ಸಚಿವರೊಬ್ಬರು ಅವರೇ ಹೇಳಿದ್ದಾರೆ DSPಗೆ 2 ಕೋಟಿ. ನಾವು ಹೇಳಿದ್ರೆ ಏನಂತಿದ್ರು, ಸುಳ್ಳು ಹೇಳ್ತಾರೆ, ಪ್ರೂಫ್ ತೊಗೊಂಡು ಬರೀ ಅಂತ ಹೇಳ್ತಾರೆ. ದಾಖಲೆಯಲ್ಲಿದೆ, ನಿಮ್ಮಲ್ಲಿ ಏನು ಸಾಕ್ಷಿಗಳೇ ವ್ಯಕ್ತಪಡಿಸಿದೆ ಪ್ರಿಯಾಂಕಾ ಖರ್ಗೆ ಅವರು. ಈ ಕಾಂಗ್ರೆಸ್ಸಿನ ಒಬ್ಬ ಮಾಜಿ ಸಚಿವರೇ ಕಾಂಗ್ರೆಸ್ನ ಸಭೆಯಲ್ಲಿ ಹೇಳಿದ್ದಾರೆ, ಈ ರೀತಿ ಭ್ರಷ್ಟಾಚಾರ ವ್ಯಾಪಕವಾಗಿದೆ, ಅದರ ಬಗ್ಗೆ ಯಾವುದೇ ರೀತಿ ತನಿಖೆ ಮಾಡಬೇಕು. ಈಗ ಅವ್ರನ್ನ ತನಿಖೆ ಮಾಡಬೇಕು, ಅವ್ರನ್ನ ಕರೆದು ಕೇಳಬೇಕು. ಈಗ ನಾನು ಹಿಂದೆ ಈ PSI ಹಗರಣ ಮಾತಾಡಿದಾಗ ಇದೇ ಪ್ರಿಯಾಂಕಾ ಖರ್ಗೆ ಅವರು ನೀವು ಬಂದು ಅಲ್ಲಿ ಸಾಕ್ಷಿ ಹೇಳ್ರಿ ಅಂತ ಹೇಳಿ ನಾನು ಒತ್ತಾಯ ಮಾಡ್ತೀನಿ. ಈಗ ನೀವ್ಯಾಕೆ ಏನು ಮಾಜಿ ಸಚಿವರದ ಅವ್ರು ಕರೆದು ಯಾಕೆ ತನಿಖೆ ಮಾಡ್ತಾರೆ? ಅಂದರೆ ಇದು ನಡೆದಿದ್ದು ಸತ್ಯ, ಎಲ್ಲ ಇಲಾಖೆಯಲ್ಲಿ ನಡೆದಿದೆ, ಒಂದೇ ಅತ್ತಲ್ಲ. ಇವತ್ತು DSP, IAS, ಏನು ನಮ್ಮ KS ಎಲ್ಲ ಗ್ರೇಡ್ ಪ್ಯೂನ್ ಹಿಡಿದು ರೊಕ್ಕ ತಿಳಕತ್ತೆ. ಅಯೋಧ್ಯೆಯಲ್ಲಿ ಕಾಂಗ್ರೆಸ್ ಮೀನುಟ ಪಾರ್ಟಿ ಮಾಡಿ ಅಲ್ಲೊಂದು ವಿವಾದವನ್ನು ಹುಟ್ಟಿಸಿದ್ದಾರೆ. ಅಯೋಧ್ಯೆಯಲ್ಲಿ ಕಾಂಗ್ರೆಸ್ ನಾಯಕರು ಮೀನುಟದ ಪಾರ್ಟಿ ಮಾಡಿ ಒಂದು ವಿವಾದವನ್ನು ಹುಟ್ಟಿಸಿದ್ದಾರೆ. ನೋಡಿ, ಉದ್ದೇಶಪೂರ್ವಕ ಇಲ್ಲಿಯೂ ಕರ್ನಾಟಕ ಮಾಡಲಿಲ್ಲ. ಧರ್ಮಸ್ಥಳ ಮಂಜುನಾಥಗೆ ಕೋಳಿ ತಿಂದು ಹೋದ್ರು ನಮ್ಮ ಮುಖ್ಯಮಂತ್ರಿ. ಅಂದರೆ ಅವ್ರದ್ದು ಹಿಂದೂಗಳ ಭಾವನೆಗಳಿಗೆ ಅಪಮಾನ ಮಾಡ್ತಾರೆ. ರಾಹುಲ್ ಗಾಂಧಿನೇ ಇವತ್ತು ರಾಹುಲ್ ಗಾಂಧಿ ಹೇಳ್ತಾನೆ ಮಹಿಳೆಯರ ಬಗ್ಗೆ ಗೌರವ ಇಲ್ಲ ಅಂತೇಳಿ. ಕರ್ನಾಟಕದಾಗ 8 ಮಂದಿ ಮಹಿಳೆಯರನ್ನು ಮಂತ್ರಿ ಮಾಡಿದಿರಿ, ಒಬ್ಬರು ಉಪಮುಖ್ಯಮಂತ್ರಿ ಮಾಡ್ಬೇಕಾಗಿತ್ತು. ನೀವು 33% ಇಲ್ಲಿ ಕೊಟ್ಟಿದ್ರೆ ನೀವು ಇಡೀ ದೇಶಕ್ಕೆ ಮಾದರಿ ಆಗ್ತಿದ್ರಿ. ಅಂದರೆ ಹೇಳೋದೊಂದು ಮಾಡೋದೊಂದು. ಕಾಂಗ್ರೆಸ್ ಅಂದರೆ ಇದು ಪಾಕಿಸ್ತಾನದ ಒಂದು ಏಜೆಂಟ್ ಆಗಿ ಭಾರತದಲ್ಲಿದೆ. ಕಾಂಗ್ರೆಸ್ಸು ಭಾರತದಲ್ಲ, ಅದು ಪಾಕಿಸ್ತಾನದ ಮೊಹಮ್ಮದ್ ಅಲಿ ಜಿನ್ನಾನ 2ನೇ ಅವತಾರವೇ ರಾಹುಲ್ ಗಾಂಧಿ.